thousands of bike taxi riders from across Karnataka have come together in a powerful show of unity, riding to Bengaluru's Vidhan Saudha to demand a clear and fair policy on bike taxis. Riders from cities including Mysore, Mandya, Hassan, Davanagere, Tumkur, Ramnagar, Shivamogga, and Kankapura have joined hands, urging the government to lift the blanket ban that has pushed them to the brink. For these riders, this isn't just about transportation, it's about the right to earn a living. Stripped of their primary source of income, they are making a desperate appeal to be heard. Their message is clear: let us work, let us survive. ಸ್ಟ್ರೈಟ್ ಬನ್ನಿ ಈಗ. ಗುಂಪಲ್ಲಿ ಬನ್ನಿ, ಸ್ಟ್ರೈಟ್ ಹೋಗಿ ಎಲ್ಲೂ ಹೋಗ್ಬೇಡಿ. ಇರಿ ಅವ್ರಿಗೆ ಒಂಚೂರು ಸ್ಲೋ ಮಾಡ್ಕೊಳ್ಳಿ, ಅವ್ರು ಬರಲಿ. ನಿಧಾನಕ್ಕೆ ಹೋಗಿ ಬ್ರೋ, ಸ್ಲೋ ಮಾಡಿ ಒಂಚೂರು. ಬ್ರೋ ಸೈಡಿಗೆ ಬನ್ನಿ, ಸೈಡಿಗೆ ಬನ್ನಿ. ಮುಂದೆ ಹೋಗಿ ಬ್ರೋ, ಒಂಚೂರು. ಸಾಕು ಸಾಕು. ಬ್ರೋ ಇಲ್ಲೇ ರೈಟ್ ಸೈಡ್ ಕಟ್ಟೋಡ್ಕೊತೀರಾ ಮುಂದ್ಗಡೆ? ನಡೀರಿ. ತಾಜು ಹತ್ಲು, ತಾಜು. ಹ್ಞೂ, ಇಲ್ಲ ಸ್ಟ್ರೈಟೇ ಹೊಂಟೋಗ್ಬಿಡಿ. ಅಣ್ಣ ಬಣ್ಣ ಸೈಡ್ಗೆ ಸ್ಟ್ರೈಟೇ ಹೋಗ್ಬಿಡಿ. ನಡೀರಿ ಮುಂದೆ. ಬೇಡ ನಡೀರಿ. ಹಾಂ, ಸ್ಲೋ ಹೋಗಿ ಒಂಚೂರು, ಸ್ಲೋ ಆಗಿ ಬ್ರೋ, ಸ್ಲೋ ಹೋಗಿ. ಹಾಂ, ಎಲ್ಲರೂ ಬರಲಿ. ನಡೀರಿ ಈಗ. ಸ್ಲೋಗೆ ಬನ್ನಿ. ಸ್ಲೋಗೆ. ಹಾಂ, ನಡೀರಿ ನಿಧಾನ. ಸ್ಲೋ ಸ್ಟ್ರೈಟೇ ಹೋಗಿ. ಹಾಂ, ಸ್ಟ್ರೈಟೇ ಹೋಗಿ. ಸಾಕು ನಿಲ್ಲಿಸಿ. ಲೆಫ್ಟಿಗೆ ನಿಲ್ಸ್ಕೊಳ್ಳಿ. ರೈಟಲ್ಲಿ, ಅದೇ ಮಾಮೂಲಿ ಲೆಫ್ಟಲ್ಲಿ. ಹ್ಞೂ, ಎಲ್ಲ ನಿಲ್ಲಿಸಿ ಸರ್, ನಿಲ್ಲಿಸಿ. ನಡೀರಿ, ನೀವು ಮುಂದೆ ನಡೀರಿ, ನಾವು ಬರ್ತೀವಿ ಹಿಂದ್ಗಡೆ. ಮಾಡ್ತೀವಿ, ನಡೀರಿ. ಹಾಂ, ಇರಪ್ಪ, ನಿಲ್ಸು. ಒಂದು ನಿಮಿಷ. ನೀವು ನಡೀರಿ ಸರ್, ನಡೀರಿ. ರೈಸ್ ಮಾಡಬೇಡ, ನಡಿ. ಹಿಂಗೆ ನಡಿ. ಬೇಡ ರೈಸ್ ಮಾಡಬೇಡಿ. ನಡೀರಿ. ಸ್ಲೋ ಬ್ರೋ.
ಮಾಡಪ್ಪ. ಏ ಬೇಡ ಬೇಡ ಮಾಡಬೇಡ. ಬನ್ನಿ ಮುಂದೆ, ನಡೀರಿ ನಡೀರಿ. ಸರ್ ಎಲ್ಲ ಎತ್ತಿ ಮೇಲೆತ್ತಿ. ಹಂಗೆ ಇರಿ, ನಾನು ಆ ಕಡೆ ಹೋಗ್ತೀನಿ. ಬರ್ರಿ ಬರ್ರಿ. ಆಮೇಲೆ ಹಾಕ್ಸ್ಕೊಂಡ್ರು ಅಂತ ನಿಂತ್ಕೊಳ್ರ. ಅದಿಟ್ಕೊಳಮ್ಮ. ಹಿಂದೆ ಬನ್ನಿ. ರೆಡಿ 1 2 3 ಸ್ಟಾರ್ಟ್. ಬೈಕ್ ಟ್ಯಾಕ್ಸಿಗೆ, ಬೈಕ್ ಟ್ಯಾಕ್ಸಿಗೆ, ಬೈಕ್ ಟ್ಯಾಕ್ಸಿಗೆ. ಸರ್ ನಾವು ಕರ್ನಾಟಕ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಈ ಕೋರ್ಟ್ ಆದೇಶದಿಂದ ಬೈಕೇ ಸ್ಟಾಪ್ ಆಗಿದೆ. ಇದರಿಂದ ನಮ್ಮೆಲ್ಲರ ಜೀವನನೂ ನಿಂತೋಗಿದೆ. ಮೊದಲು ಬೈಕ್ ಟ್ಯಾಕ್ಸಿ ನಾವು ದಿನಕ್ಕೆ 1000 ರೂಪಾಯಿ ದುಡಿತಾ ಇದ್ದೋ, ನಿಮ್ಮದೇ ಜೀವನ ಮಾಡ್ತಾ ಇದ್ದೋ, ಇದನ್ನೇ ನಂಬ್ಕೊಂಡಿದ್ದು. ಸೊ ನಾವೆಲ್ಲ ವಿದ್ಯಾವಂತರಾಗಿದ್ದು ಯಾವುದೇ ಥರ ಉದ್ಯೋಗ ಇಲ್ಲದೆ ನಿಂತಿದ್ದೀವಿ. ಬೈಕ್ ಟ್ಯಾಕ್ಸಿಂದ ನಮ್ಮೆಲ್ಲರೂ ಕೂಡ ಉದ್ಯೋಗ ಸಿಕ್ಕಿತ್ತು. ಸೊ ಈ ಬೈಕ್ ಟ್ಯಾಕ್ಸಿ ನಿರ್ಬಂಧ ಏನಿದೆ ಇದರಿಂದ ನಮ್ಮೆಲ್ಲರಿಗೂ ಜೀವನ ನಡೆಸೋಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಸೊ ನಮ್ಮ ಭಾರತದಲ್ಲಿ 9 ರಾಜ್ಯಗಳಲ್ಲಿ ಬೈಕ್ ಟ್ಯಾಕ್ಸಿ ಈಗಾಗಲೇ ರನ್ನಿಂಗಲ್ಲಿದೆ. ಸೊ ಅಲ್ಲಿರೋ ನೀತಿ ಜಾರಿನ ತಂದು ನಮಗೂ ಕೂಡ ಬೈಕ್ ಟ್ಯಾಕ್ಸಿ ನಡೆಸೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸೊ ನಾವಿನ್ನು ಯಾರಿಗೂ ಮೋಸ ಮಾಡ್ತಾ ಇಲ್ಲ, ನಿಯತ್ತಾಗಿ ಜೀವನ ಮಾಡ್ತಾ ಇದ್ದೀವಿ. ಬೈಕ್ ಟ್ಯಾಕ್ಸಿನ 30 ರೂಪಾಯಿ ಕೊಟ್ಟು ಕಸ್ಟಮರ್ಗೆ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ. ಅಂಥದ್ರಲ್ಲಿ ನೀವು ಸರ್ಕಾರದಿಂದ ಯಾವ ರೀತಿ ಜಾರಿ ತರಬೇಕು ಅದನ್ನು ತಂದು ನಮಗೆ ಬೈಕ್